ಈ ಬೆಳ್ಳುಳ್ಳಿನ ಬಿಡಿಸೋಂಥ ಕೆಲಸ ಕಷ್ಟವೇ ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ಕಷ್ಟ ಅಲ್ಲ, ನಿಮಿಷಗಳಲ್ಲಿ ಕೆಜಿ ರಾಶಿ ಬೆಳ್ಳುಳ್ಳಿಗಳಾದರೂ ಈಸಿಯಾಗಿ ಬಿಡಿಸಬಹುದು. ಯಾವ ಥರ ಅಂತ ನೋಡೋಣ ಬನ್ನಿ. ಮೊದಲು ಬೆಳ್ಳುಳ್ಳಿನ ತಗೊಂಡು ಈ ರೀತಿ ಪ್ರೆಸ್ ಮಾಡಿ ಅದನ್ನು ಈ ರೀತಿ ಒಂದೊಂದೇ ಸಲನ ಮಾಡ್ಕೋಬೇಕಾಗುತ್ತೆ. ನಂತರ ಈ ರೀತಿ ಸ್ಟೈನರ್ ಪಾತ್ರೆ ಬರುತ್ತಲ್ವಾ, ಈ ಥರ ಶೋಧಿಸುವಂಥ ಪಾತ್ರೆಗೆ ನಾವು ಬಿಡಿಸ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕೊಳ್ಬೇಕಾಗುತ್ತೆ. ನಂತರ ಕುಕ್ಕರನ್ನು ಸ್ಟವ್ ಮೇಲೆ ಕಾಯೋದಕ್ಕೆ ಅಂತ ಹೇಳಿಟ್ಟು ಒಂದು ಚೊಂಬ ಆಗುವಷ್ಟು ನೀರನ್ನು ಪಾತ್ರೆಗೆ ಹಾಕಬೇಕಾಗುತ್ತೆ, ಕುಕ್ಕರ್ಗೆ ಹಾಕಬೇಕಾಗುತ್ತೆ. ಅದ್ರ ಮೇಲೆ ಈ ಒಂದು ಸ್ಟ್ರೈನರನ್ನು, ಬೆಳ್ಳುಳ್ಳಿ ಹಾಕಿರುವಂಥ ಸ್ಟ್ರೈನರ್ನ ಇಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ರಬ್ಬರ್ ಅನ್ನೋದು ಗ್ಯಾಸ್ಕೆಟ್ ಹಾಕೋ ಅವಶ್ಯಕತೆ ಇಲ್ಲ, ತೆಗೆದುಬಿಡಬೇಕು. ಮತ್ತು ವಿಸಲನ್ನು ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಲೋ ಫ್ಲೇಮ್ನಲ್ಲಿ 5 ರಿಂದ 10 ನಿಮಿಷಗಳ ಕಾಲ ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ, ಸ್ಟೀಮ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. 5 ರಿಂದ 10 ನಿಮಿಷ ಮ್ಯಾಕ್ಸಿಮಮ್ ಸಾಕು. ಸೊ ನಂತರ ಸ್ಟವನ್ನು ಆಫ್ ಮಾಡಿ ನೋಡಿ, ನಾನು ಪಾತ್ರೆಯನ್ನು ತೆಗೆದಿದ್ದೀನಿ. ಇವಾಗ ಸ್ಟೀಮ್ ಮಾಡ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಸಿಪ್ಪೆಲ್ಲ ಸಾಫ್ಟ್ ಇರುತ್ತೆ. ನಂತರ ಈ ರೀತಿ ಪಾತ್ರೆಯಿಂದ ತೆಗೆದು ನಾನು ಇವಾಗ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದು ಲೈವ್ ಆಗಿ ರಿಸಲ್ಟನ್ನು ತೋರಿಸ್ತೀನಿ. ನೀವೇ ನೋಡ್ಬೋದು ಎಷ್ಟು ಸುಲಭವಾಗಿ, ಸುಮ್ಮನೆ ಜಸ್ಟ್ ಈಗ ಅಂದರೆ ಸಾಕು ಬೆಳ್ಳುಳ್ಳಿ ಸಿಪ್ಪೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೀವೇ ಇಲ್ಲಿ ಗಮನಿಸ್ಬೋದು. ಅಷ್ಟು ಸುಲಭವಾಗಿ ನಾನು ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸಿದ್ದೀನಿ ಅಂತ ಹೇಳಿ ನೀವೇ ಇಲ್ಲಿ ನೋಡ್ಬೋದು. ರಾಶಿ ಬೆಳ್ಳುಳ್ಳಿ ಇದೆ, ಕೆಜಿ ಬೆಳ್ಳುಳ್ಳಿನ ಬಿಡಿಸಬೇಕು ಅಂದಾಗ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ. ತುಂಬಾ ಯೂಸ್ ಆಗುತ್ತೆ, ಈಸಿಯಾಗಿ ಪಟ ಬಿಡಿಸ್ಬೋದು.